ನಮಸ್ತೆ. ಇದು ಅರ್ನಿ ಕಲೆಕ್ಷನ್ ಶಾಪ್ ಏನು ಓಪನ್ ಮಾಡಿದ್ವಲ್ಲ ಅವತ್ತಿನ ದಿನದ ವ್ಲಾಗ್ ಆಗಿರತ್ತೆ. ಸೊ ನಾನು ಲಾಂಗ್ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬ್ ಅಲ್ಲಿ, ಬಟ್ ಶಾರ್ಟ್ಸ್ ಅನ್ನ ಅಪ್ಲೋಡ್ ಮಾಡಿರ್ಲಿಲ್ಲ. ಈಗ ಹಾಕ್ತಾ ಇದ್ದೀನಿ. ಇನ್ನ ನಾನು ಇದನ್ನ ಸ್ಟಾರ್ಟ್ ಮಾಡಿದಾಗ ನನಗೆ ಖಂಡಿತ ನಾನು ಯೋಚನೆನೇ ಮಾಡಿರ್ಲಿಲ್ಲ ಇದಕ್ಕೆ ಅಂತ ಹೇಳಿ ನಾನು ಶಾಪ್ ಎಲ್ಲ ಮಾಡ್ತೀನಿ ಅನ್ಬಿಟ್ಟು. ಅದು ನನ್ನ ಮೈಂಡ್ ಅಲ್ಲೂ ಇರ್ಲಿಲ್ಲ. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ನನಗೆ ಸಿಕ್ಕೊಂಡು 2 or 3 hours ಟೈಮ್ ಸಿಗತ್ತೆ ಡೈಲಿ ಎಲ್ಲಾ ಕೆಲಸ ಮುಗಿಸಿ ಆದ್ಮೇಲೆ. ಆ 3 ಅವರ್ ಅಲ್ಲಿ ಸಿಂಪಲ್ ಆಗಿ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಅದು ಹೋಗ್ತಾ ಹೋಗ್ತಾ ಏನಾಗ್ತಿತ್ತು ಅಂದ್ರೆ ಮನೆಯಲ್ಲಿ ಕಂಪ್ಲೀಟ್ ಎಲ್ಲಿ ನೋಡಿದ್ರು ಸೀರೆ, ಎಲ್ಲಿ ನೋಡಿದ್ರು ಡ್ರೆಸ್ಸಸ್ ಇದೇ ತರ ಆಗೋಯ್ತು. ಮತ್ತೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು. ಹಾಗೇನೆ ಇನ್ನ ಮನೆಗೆ ಯಾರಾದ್ರೂ ಬರ್ತಾರೆ ಅಂದ್ರೆ ಆಫ್ಲೈನ್ ಏನಾದ್ರೂ ನೋಡ್ಬೇಕು ಅಂತ ಹೇಳಿ ಯಾರಾದ್ರೂ ಬಂದ್ರು ನನ್ಗೆ ಅದನ್ನೆಲ್ಲ ಅವ್ರನ್ನ ಅಟೆಂಡ್ ಮಾಡೋದು, ಈಗೇನ ಫೋಲ್ಡಿಂಗು ಅದೆಲ್ಲ ಮಾಡ್ಕೊಂಡು ಮನೆ ಅಷ್ಟು ಕಂಫರ್ಟೇಬಲ್ ಅಲ್ಲ ಅಂತ ಹೇಳಿ ನನ್ಗೆ ಅನ್ನಿಸ್ತಾ ಇತ್ತು. ಸೊ ಇದಕ್ಕೆ ಅನ್ಬಿಟ್ಟೆ ನಾನು ಸಪ್ರೇಟ್ ಒಂದು ಸ್ಪೇಸ್ ನ ಮಾಡ್ಕೊಬೇಕು ಅಂತ ಯೋಚನೆ ಮಾಡಿದೆ. ಬಟ್ ಆದ್ರೆ ನನ್ಗೆ ಬೇರೆ ಎಲ್ಲೋ ಹೋಗಿ ಶಾಪ್ ಮಾಡೋದಕ್ಕೆಲ್ಲ ಖಂಡಿತ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಜಾಬ್ ಮಾಡ್ತಿದ್ದೆ ಮುಂಚೆ. ಕೆಲಸ ಬಿಟ್ಟಿದ್ ರೀಸನ್ನೇ ನಾನು ನನ್ನ ಮಕ್ಕಳಿಗೆ ಟೈಮ್ ಕೊಡ್ಬೇಕು ಅಂತ ಹೇಳಿ. ಈಗ ಅಗೇನ್ ನಾನು ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಹೋಗಿ ಶಾಪ್ ಓಪನ್ ಮಾಡಿ ಮತ್ತೆ ಮಕ್ಕಳಿಗೆ ಟೈಮ್ ಕೊಡ್ದಿರ ಆಗೋಗ್ಬಿಡತ್ತೇನೋ. ಅದರಲ್ಲೂ ಇವಾಗ ಹನಿ ಬೇರೆ ಇರಲ್ಲ, ಪಾವನಿ ಒಬ್ಳೇ ಇರ್ತಾಳೆ. ಸೊ ಅವಳಿಗೆ ನಾನು ಟೈಮ್ ಕೊಡ್ಲೇಬೇಕಾಗತ್ತೆ ಎನಿ ಕಾಸ್ಟ್. ಹಂಗಾಗಿ ಯೋಚನೆ ಮಾಡ್ಕೊಂಡು ಬೇರೆ ಎಲ್ಲೋ ಬೇಡ, ನಮ್ದೇ ಏನು ಜಾಗ ಇದೆ ಪ್ರಾಪರ್ಟಿ ಅದನ್ನೇ ಅಲ್ಲೇ ಮಾಡ್ಕೊಳ್ಳೋಣ ಸಿಂಪಲ್ ಆಗಿ, ಜಾಸ್ತಿ ಹೆವಿ ಆಗೆಲ್ಲ ಏನು ಬೇಡ ಅಂತ ಅನ್ಕೊಂಡು ಅಲ್ಲೇ ಮಾಡಿದ್ವಿ. ಸೊ ಯಾರಾದ್ರೂ ಆಫ್ಲೈನ್ ಬರ್ತೀವಿ ಅಂತ ಅಂದ್ರೂ ನಾನು ಆ ಲೊಕೇಶನ್ ನ ಶೇರ್ ಮಾಡಿ ಹೇಳ್ಬೋದು ಅಲ್ವಾ, ಇಂಥ ಕಡೆ ಇದೆ ಅಂತ ಹೇಳಿ. ಆ ತರ ಯೋಚನೆ ಮಾಡಿ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ದು. ಇನ್ನ ವಿಜಯದಶಮಿ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಎಲ್ಲ ಮಾಡಿದ್ವಿ. ತುಂಬಾನೇ ಚೆನ್ನಾಗಿ ಆಯ್ತು. ಜಾಸ್ತಿ ಯಾರನ್ನು ಕರೀಲಿಕ್ಕೆ ಆಗ್ಲಿಲ್ಲ, ಬಿಕಾಸ್ ಟೈಮ್ ತುಂಬಾನೇ ಕಡಿಮೆ ಇತ್ತು. ಹಂಗಾಗಿ ನಿಯರ್ ಬೈ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಅನ್ನ ಮಾತ್ರನೇ ನಾನು ಇನ್ವೈಟ್ ಮಾಡಿದ್ದು. ಬಟ್ ಏನಂದ್ರೆ ಒಂದು ವಿಡಿಯೋದಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಬನ್ನಿ ಅಂತ ಅನ್ಬಿಟ್ಟು ನಾನು ಹೇಳಿದ್ದೆ. ಸೊ ಅವತ್ತಿನ ದಿನ ಸುಮಾರು ಜನ ಬಂದಿದ್ರು. ಅದು ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಯ್ತು. ಇನ್ನು ಕಂಪ್ಲೀಟ್ ವ್ಲಾಗ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ. ನಿಮ್ಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಆ ವ್ಲಾಗ್ ನ ಚೆಕ್ಔಟ್ ಮಾಡಿ.